ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಟೆನ್ಷನ್ ಏನು ಇಲ್ಲಮ್ಮ, 5 ಮಿನಿಟ್ಸಲ್ಲಿ ಮುಗ್ದು ಹೋಗುತ್ತೆ. ಅಲ್ಲಿ ಮಲ್ಕೊಳ್ಳಿ. ಬೇಕಾಗಿಲ್ಲ ಡಾಕ್ಟರ್, ನಾನು ಕನ್ಯನೇ. ಆ ವಿಷಯ ಟೆಸ್ಟ್ ಮಾಡಿ ನಾನು ಹೇಳಬೇಕಮ್ಮ. ಟೆಸ್ಟ್ ಏನು ಬೇಕಾಗಿಲ್ಲ ಡಾಕ್ಟರ್, ನಾನು ಹೇಳ್ತಿದ್ದೀನಿ. ಸರಿ, ಹಾಗಿದ್ಮೇಲೆ ಟೆಸ್ಟ್ಗೋಸ್ಕರ ಇಲ್ಲಿ ತನಕ ಯಾಕೆ ಬಂದ್ರಿ? ನಾನು ಬರಲಿಲ್ಲ, ನಮ್ಮಮ್ಮ ಕರ್ಕೊಂಡು ಬಂದರು. ನಿಮಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ನನಗೆ 10 ದಿನದ ಹಿಂದೆ ಮದುವೆ ಆಯಿತು. ನಾನು ನನ್ನ ಗಂಡ ಕೆಲವು ಕಾರಣಕ್ಕಾಗಿ ಸ್ವಲ್ಪ ದಿನ ಶಾರೀರಿಕವಾಗಿ ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ವಿ. ಈ ವಿಷಯ ಮನೆಯವ್ರಿಗೆ ಹೇಳಿಲ್ಲ. ಅವರೇನೋ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ರು. ನಾವು ಆಗಿದೆ ಅಂತ ಹೇಳಿದ್ವಿ. ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮಮ್ಮ ನನಗೆ ಹೀಗೆ ಟೆಸ್ಟ್ ಮಾಡಿಸ್ತಿದ್ದಾಳೆ. ಮೈ ಗಾಡ್, ಈ ರೀತಿ ತಾಯಂದ್ರು ಇರ್ತಾರಾ? ನನ್ನ ಮಹಾತಾಯಿ ಇದ್ದಾಳಲ್ಲ, ಯಾವ ತಾಯಿ ಮಾಡ್ದಿರೋ ಕೆಲಸ ಇವ್ರು ಮಾಡ್ತಿದ್ದಾರೆ ಅಂದರೆ ಅವ್ರು ಎಂಥವ್ರು ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಹಾಗಾದ್ರೆ ಈಗ ನಾನು ಏನು ಮಾಡಬೇಕು? ಹೊರಗಡೆ ಹೋಗಿ ನಾನು ಕನ್ಯೆ ಅಲ್ಲ ಅಂತ ಹೇಳ್ಬಿಡಿ. ಪ್ಲೀಸ್ ಡಾಕ್ಟರ್, ನಮ್ಮಮ್ಮ ಹೇಗೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಂತರ ಹೆಣ್ಣಾಗಿ ಕನಿಷ್ಠ ನೀವಾದರೂ ನನಗೆ ಹೆಲ್ಪ್ ಮಾಡಿ ಪ್ಲೀಸ್. ಅಯ್ಯೋ, ಹಾಗೆ ಹೇಳ್ತೀನಮ್ಮ. ಯು ಡೋಂಟ್ ವರಿ. ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟರ್, ನಿತ್ಯಾಗೇನಾಗಿಲ್ಲ ಅಲ್ವಾ? ಪರ್ಫೆಕ್ಟ್ಲಿ ಆಲ್ ರೈಟ್ ಅಲ್ವಾ? ಇವರು ನಿತ್ಯ ಹಸ್ಬೆಂಡ್, ನನ್ನ ಹಳ್ಳಿ ಅಜಯ್. ನಿತ್ಯಾಗೇನಾಯಿತು ಅಂತ ಆಫೀಸಿಂದ ಭಯ ಪಟ್ಕೊಂಡು ಬಂದಿದ್ದಾರೆ. ನಾನು ನನ್ನ ಗಂಡ ಕೆಲವು ಕಾರಣಕ್ಕಾಗಿ ಸ್ವಲ್ಪ ದಿನ ಶಾರೀರಿಕವಾಗಿ ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ವಿ. ಡೋಂಟ್ ವರಿ ಸರ್, ನಿಮ್ಮ ವೈಫ್ಗೆ ಏನೂ ಆಗಿಲ್ಲ, ಹೆಲ್ದಿ ಆಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ಅಪ್ಪ ದೇವ್ರೆ, ಮೇಡಮ್ಗೆ ಏನೂ ಆಗಿಲ್ಲ, ಅಷ್ಟು ಸಾಕು. ಡಾಕ್ಟರ್, ಪ್ರಿಸ್ಕ್ರಿಪ್ಷನ್ ಏನಾದರೂ ಕೊಡ್ತೀರಾ? ಬನ್ನಿ ಬನ್ನಿ ಡಾಕ್ಟರ್. ರಿಸಲ್ಟ್ ಏನು ಡಾಕ್ಟರ್? ಶಿ ಇಸ್ ನಾಟ್ ವರ್ಜಿನ್. ವಾಟ್? ಎಸ್ ಮೇಡಮ್, ಅವರು ಕನ್ಯೆ ಅಲ್ಲ. ಕ್ಲಿಯರ್ ಆಗಿ ಟೆಸ್ಟ್ ಮಾಡಿದ್ರಾ? 100% ಶ್ಯೂರ್. ಅಂದರೆ ಫಸ್ಟ್ ನೈಟ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ ಯು ಡಾಕ್ಟರ್. ಈ ವಿಷಯ ನನ್ನ ಅಳಿಯಂಗೆ ಹೇಳಬೇಡಿ, ಬೇಜಾರು ಮಾಡ್ಕೋತಾರೆ. ಐ ನೋ. ಈ ಗುಡ್ ನ್ಯೂಸ್ನ ಈಗಲೇ ನಿತ್ಯಕ್ಕೆ ಕಾಲ್ ಮಾಡಿ ಹೇಳಬೇಕು. ದೇವ್ರೆ, ಇವರು ಇಲ್ಲಿ ಹೇಗೆ ಬಂದ್ರು? ಈಗ ಇವರಿಗೆ ಏನು ಉತ್ತರ ಕೊಡ್ಲಿ?
ಮೇಡಮ್ ಹೇಗಿದ್ದೀರಾ ಈಗ? ನಿತ್ಯ ಏನೇ ಓಕೆ ಸರ್, ನಾನು ಹೊರಗಡೆ ಕಾರ್ ಹತ್ರ ವೆಯ್ಟ್ ಮಾಡ್ತೀನಿ. ಏನ್ ನಿತ್ಯ ಇದು? ಯಾಕೆ ಹಾಸ್ಪಿಟ್ಲಿಗೆ ಬಂದ್ರಿ? ಅದು ಏನಿಲ್ಲ ರೀ, ನನಗೆ ಸ್ವಲ್ಪ ತಲೆ ನೋವಿತ್ತು, ನಾನು ಮಾಮ್ ಬಂದ್ವಿ. ಯಾಕೆ ನನಗೆ ಹೇಳಿದ್ರೆ ನಾನು ಕರ್ಕೊಂಡು ಬರ್ತಿರ್ಲಿಲ್ವಾ? ನೀವು ಆಫೀಸಿಗೆ ಹೋದ್ರಲ್ಲ ಅಂತ. ನಿನಗಿಂತ ಆಫೀಸ್ ಹೆಚ್ಚ ನಿತ್ಯ ನನಗೆ. ಆದ್ಮೇಲೆ ಏನಿದ್ರು ಕೊನೆಗೆ ನಾನಾದ್ರೂ ಸರಿ, ನೀನಾದ್ಮೇಲೆನೆ ನಾನು. ನೀನ್ ಹಾಸ್ಪಿಟ್ಲಿಗೆ ಬಂದ ವಿಷಯನ ನೀನು ಹೇಳಿಲ್ಲ, ನಿಮ್ಮ ಮಾಮ್ ಕೂಡ ಹೇಳಿಲ್ಲ, ನಮ್ಮ ಮನೆಯವ್ರಿಗೆ ಕೂಡ ಹೇಳಿಲ್ಲ. ಇನ್ಯಾರೋ ಬೇರೆಯವ್ರು ಹೇಳಿದಾಗ ನಿನ್ಗೇನಾಯ್ತು ಅಂತ ಭಯ ಪಡ್ಕೊಂಡು ಬಂದೆ. ನಿನ್ಗೇನಾಗಿಲ್ಲ ಅಂತ ಡಾಕ್ಟರ್ ಹೇಳೋವರೆಗೂ, ನಿನ್ನ ಹೀಗೆ ನೋಡೋವರೆಗೂ ನನ್ನ ಟೆನ್ಷನ್ ಹೋಗ್ಲಿಲ್ಲ. ನನ್ನ ನೋವು ನಿನಗೆ ಗೊತ್ತಾಗ್ತಿದ್ಯಾ? ನಮ್ದು ದೊಡ್ಡವ್ರು ನೋಡಿರೋ ಜೋಡಿ ಅಲ್ಲ ನಿತ್ಯ. ಮನ್ಸು ಒಂದಾಗಿ ಪ್ರೀತಿಸಿ ಮದ್ವೆ ಆದವ್ರು ನಾವು. ನಮ್ ಮದ್ವೆಗೂ ಮೊದಲು ನನ್ಗೋಸ್ಕರ ನೀನ್ ಎಷ್ಟೆಲ್ಲ ಮಾಡಿದ್ಯಾ? ಕೆಂಡದ ಮೇಲೆ ನಡೆದೆ, ಚಾಟಿಲ್ ಹೊಡ್ಸ್ಕೊಂಡೆ, ಕೊನೆಗೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ ಹಾಗೆ ನಿನ್ ಕೈ ಅಡ್ಡ ಇಟ್ಟೆ. ನನ್ಗೋಸ್ಕರ ಎಷ್ಟೋ ಕಷ್ಟಪಟ್ಟಿರೋ ನೀನು ಈಗ ಕಷ್ಟಪಡ್ತಿದ್ರೆ ಆ ಕಷ್ಟನ ಹಂಚ್ಕೊಳ್ಳೋ ಅರ್ಹತೆ ನನಗಿಲ್ವಾ? ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿದೆ ನಿತ್ಯ? ತಿಳಿದೇ ಏನಾದ್ರೂ ಮಾಡಿದ್ರೆ ಹೇಳು, ಸರಿ ಮಾಡ್ಕೋತೀನಿ. ಅದನ್ನು ಬಿಟ್ಟು ನನ್ನ ಬೇರೆ ಮಾಡ್ಬೇಡ ನಿತ್ಯ. ಹೀಗ್ ದೂರ ಇಡ್ಬೇಡ ದಯವಿಟ್ಟು. ಇನ್ನೊಂದ್ಸಲ ಹೀಗ್ ಮಾಡ್ಬೇಡ, ನನ್ನ ಉಸಿರೇ ನಿಂತು ಹೋಗುತ್ತೆ. ನಿನಗೆ ಸಂಬಂಧಪಟ್ಟು ಪ್ರತಿ ವಿಷಯಕ್ಕೂ ನಿನ್ ಮಾಮ್ ನಿನ್ ಪಕ್ಕದಲ್ಲಿರ್ಬೋದು, ಆದ್ರೆ ಮದುವೆ ಆದ ಕ್ಷಣದಿಂದ ನಿನ್ ಪಕ್ಕದಲ್ಲಿರ್ಬೇಕಾದವನು ನಾನು ನಿತ್ಯ. ನಿನ್ ಜವಾಬ್ದಾರಿ ಹೊರಬೇಕಾದವನು ನಾನು, ನಿನ್ ಕಷ್ಟ ಸುಖ ನೋಡ್ಬೇಕಾದವನು ನಾನೇ. ನಿನ್ ಕಾಲ್ನ ನೆಲು ಕೂರ್ದಿದ್ದ ಹಾಗೆ ನನ್ನ ಕೈ ಇಟ್ಟು ನೋಡ್ಕೋಬೇಕಾದವನು ನಾನು ನಿತ್ಯ. ನೀನ್ ನೋಡಿದ್ರೆ ನನ್ನಿಂದ ದೂರನೇ ಆಗ್ತಿದ್ಯಾ. ನಿನಗೆ ಕಷ್ಟ ಬರ್ದಿದ್ದ ಕಾವಲು ಕಾಯ್ಬೇಕಾದವನ್ನ ದೂರನೇ ತಳ್ತಿದ್ಯಾ. ನಿನಗಿಷ್ಟ ಇಲ್ಲದೆ ನಿನ್ನ ಮುಟ್ಟಲ್ಲ ಅಂತ ಆಲ್ರೆಡಿ ಹೇಳಿದ್ನಲ್ಲ ನಿತ್ಯ. ನಮ್ಮ ಮನ್ಸು ಒಂದಾಗಿದೆ, ಅಷ್ಟು ಸಾಕು. ನಾವು ದೈಹಿಕವಾಗಿ ಯಾವತ್ತೂ ಸೇರ್ದಿದ್ರೂ ಪರವಾಗಿಲ್ಲ. ದಯವಿಟ್ಟು ನನ್ನ ದೂರ ಮಾಡಬೇಡ. ನಿನಗೆ ತಲೆನೋವು ಬಂತಲ್ಲ ಅಂತ ನನಗೆ ಇಲ್ಲಿ ನೋವಾಗ್ತಿದೆ. ಪ್ಲೀಸ್ ಡೋಂಟ್ ಹರ್ಟ್ ಮೀ. ಭಗವಂತ, ಮೇಡಮ್ಗೆ ಎಲ್ಲ ಗೊತ್ತಿದ್ದು ನನಗೆ ಶೀಲೆ ಪರೀಕ್ಷೆ ಮಾಡಿಸಿದಕ್ಕೆ ಬೇಜಾರು ಮಾಡ್ಕೊಳ್ಳೋ. ಜೈ ಸರ್ಗೆ ಏನು ಗೊತ್ತಿಲ್ಲದೆ ಇದ್ರು ಇಷ್ಟು ಪ್ರೀತಿಸ್ತಿರೋದಕ್ಕೆ ಖುಷಿ ಪಡ್ಲೋ, ಅರ್ಥ ಆಗ್ತಿಲ್ಲ. ಜೈ ಅಲ್ಲಿ ಹೊರಟೋದ್ರು. ಜೈಗೆ ಏನ್ ಹೇಳ್ದೆ? ಏನು ಹೇಳಿ ಮೇಡಮ್, ತಲೆನೋವು ಅಂತ ಹೇಳ್ದೆ. ಜೈ ಏನಂದ? ಅಮ್ಮವ್ರ ಮೇಲೆ ಸರ್ಗೆ ಎಷ್ಟು ಪ್ರೀತಿ ಇದೆಯೋ ಹೇಳಿದ್ರು ಮೇಡಮ್. ಒಂದು ವೇಳೆ ಸರ್ಗೆ ನಿಜ ವಿಷಯ ತಿಳಿದ್ರೆ ಆ ಪ್ರೀತಿ ಎಲ್ಲ ಮಾಯ ಆಗೋಗುತ್ತೆ ಮೇಡಮ್.
ಅಮ್ಮವ್ರ ಜೀವನ ನಾಶ ಆಗ್ಬಿಡುತ್ತೆ. ಈಗ್ಲಾದ್ರೂ ಯೋಚನೆ ಮಾಡಿ ಮೇಡಮ್. ಮತ್ತೆ ಶುರು ಮಾಡಿದ್ಯಾ? 2 days ಅಲ್ಲಿ ಹೋಗೋಳ್ ನೀನು. ನಿನ್ಗ್ಯಾಕೆ ಅದೆಲ್ಲ? ಹೋಗಣ್ವಾ? ನನಗ್ ಯಾಕೆ ಅಂದ್ಕೊಂಡ್ರೆ ನಾನು ಇಲ್ಲಿವರೆಗೂ ನಿಮ್ ಜೊತೆ ಪ್ರಯಾಣ ಮಾಡ್ತಾನೆ ಇರ್ಲಿಲ್ಲ. ಮಾಡೋ ಕೆಲ್ಸ ಯಾವ್ದಾದ್ರೂ ಸರಿಯಾಗಿ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಅಮ್ಮವರು ಸಂತೋಷವಾಗಿರ್ಲಿ ಅಂತ ನಾನು ಈ ಕೆಲ್ಸ ಮಾಡಿದ್ದು. ಅಮ್ಮವ್ರಿಗೆ ನೋವು ಕೊಟ್ಟು ಹೋಗೋದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಹೋಗೋಣ ಬನ್ನಿ. ಹೇಳು ನಿತ್ಯ. ಎಲ್ಲಿದ್ಯಾ ಮಾಮ್? ಜೈ ಮನೇಲೆ. ಯಾಕೆ? ಒಂದ್ಸಲ ಹೊರಗಡೆ ಬಾ. ಯಾಕೆ? ನಾನ್ ಬಂದಿದ್ದೀನಿ. ಸರಿ, ಬರ್ತೀನಿ. ಇಲ್ಲಿಗೆ ಯಾಕೆ ಬಂದೆ ನಿತ್ಯ? ಕೆಲ್ಸ ಇತ್ತು ಮಾಮ್. ಗಂಗಾ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿದ್ನಲ್ಲ, ಮತ್ತೇನಿದೆ? ಅದು ನಿತ್ಯ, ಜೈ ಜೈ ಬರ್ತಿದ್ದಾನೆ. ಹೋಗು, ಬಚ್ಚಿಟ್ಕೋ. ಡ್ರೈವರ್, ಗಾಡಿ ನಿಲ್ಸು. ಆಂಟಿ, ನೀವ್ ಇಲ್ಲೇನ್ ಮಾಡ್ತಿದ್ದೀರಿ? ಅದು ಜೈ ನಿಮ್ ಜೊತೆ ಇದ್ದಿದ್ಯಾರು? ಅವಳು ಫಾತಿಮಾ. ಜೈ, ನಾವು ಬರ್ತಿದ್ದ ಹಾಗೆ ಯಾಕೆ ಔತ್ಕೊಂಡ್ಲು? ಫಾತಿಮಾ, ಕಮ್ ಹಿಯರ್. ನಹಿ. ಹಾಗಾದ್ರೆ ನಾನೇ ಬರ್ತೀನಿ. ಬೇಡ ಜೈ. ಯಾಕಂಟಿ? ಅವಳು ಬುರ್ಕಾ ಹಾಕೊಂಡ್ ಬಂದಿಲ್ಲ. ಸೋ ವಾಟ್? ನಮ್ದು ಮುಖ ನೀವು ನೋಡ್ಬಾರ್ದು. ಹಾಗಿದ್ಮೇಲೆ ಬುರ್ಕಾ ಹಾಕೊಂಡ್ ಬರ್ಬೇಕಲ್ವಾ? ನನ್ಗೆ ಮರ್ತು ಹೋಗಿ ಬಂದಿದ್ದು. ಓಕೆ, ನಿಮ್ ಸೆಂಟಿಮೆಂಟ್ನ ನಾನು ಯಾಕೆ ಬ್ರೇಕ್ ಮಾಡ್ಲಿ? ಮಾತಾಡ್ ಬನ್ನಿ ಆಂಟಿ. ಥ್ಯಾಂಕ್ ಗಾಡ್. ನಿತ್ಯ, ಏನ್ ವಿಷಯ ಬೇಗ ಹೇಳು ನಿತ್ಯ. ಮನೆಯಿಂದ ಯಾರಾದ್ರೂ ಹೊರಗೆ ಬರ್ಬೋದು. ಅವಳು ಒರಿಜಿನ್ ಅಲ್ಲ ಅಂತ ಅವರಿಗೆ ಫಸ್ಟ್ ನೈಟ್ ಆಯ್ತು ಅಂತ ಗೊತ್ತಾಯ್ತು. ಮತ್ತೆ ಇನ್ನೇನಿದೆ ಪ್ರಾಬ್ಲಮ್? ಮಿಕ್ಕಿರೋ 2 ನೈಟ್ ಇದೆಯಲ್ಲ, ಅದು ಕೂಡ ಆಗ್ಬೇಕಲ್ಲ. ಅದು ಕೂಡ ನಡೆಯುತ್ತೆ. ಮತ್ತೆ ನಿನ್ಗ ಡೋಟಿ ಯಾಕೆ? ಇಲ್ಲ ಮಾಮ್, ನಾವು ಒರಿಜಿನ್ ಟೆಸ್ಟ್ ಮಾಡಿಸಿದ್ವಿ ಅನ್ನೋ ಕೋಪಕ್ಕೆ ಆ ಗಂಗಾ ಇನ್ನೂ 2 ದಿನ ಕೈ ಕೊಡ್ಬೋದು. ಹಾಗಾದ್ರೆ ನಮ್ 3 ರಾತ್ರಿ ಕಾನ್ಸೆಪ್ಟೇ ಫೇಲ್ ಆಗತ್ತೆ. ಕರೆಕ್ಟೇ. ಈಗ ಏನ್ ಮಾಡ್ಬೇಕು? ಇನ್ನು 2 ನೈಟ್ಸ್ ನಡೆಯುತ್ತೋ ಇಲ್ವೋ ತಿಳ್ಕೊಳಕ್ಕೆ ನಾನೊಂದು ಪ್ಲಾನ್ ಯೋಚಿಸಿದ್ದೀನಿ. ಈ
ಮೈಕ್ ಜೈ ರೂಮಲ್ಲಿಟ್ಟು ಈ ರಿಸೀವರ್ ನಿನ್ನ ಹತ್ರ ಇಟ್ಕೋ. ರೂಮಲ್ಲಿ ಏನಾಗುತ್ತೋ ಕ್ಲಿಯರ್ ಆಗಿ ಕೇಳಿಸುತ್ತೆ. ಬೇಡ ನಿತ್ಯ, ಇದು ತುಂಬಾ ರಿಸ್ಕ್. ಇಷ್ಟಾದ್ರೂ ರಿಸ್ಕ್ ತಗೊಳ್ದೇ ಇದ್ರೆ ಈ 2 ನೈಟ್ಸ್ ಅವ್ರ ಮಧ್ಯೆ ಏನಾಗುತ್ತೋ ನಮಗ್ ಗೊತ್ತಾಗಲ್ಲ ಮಾಮ್. ಅಯ್ಯೋ, ಹಾಗಂತ ಮೈಕ್ ಇಟ್ರೆ ಜೈಗೋ ಗಂಗಾಗೂ ಡೌಟ್ ಬಂದ್ರೆ ನಾವು ಮುಳುಗ್ ಹೋಗ್ತೀವಿ ನಿತ್ಯ. ನನ್ನ ಕೈಲಾಗಲ್ಲ. ಮಾಮ್, ಡೌಟ್ ಬರ್ತಿದ್ದ ಹಾಗೆ ಮ್ಯಾನೇಜ್ ಮಾಡಲ್ವಾ? ಅಯ್ಯೋ ನಿತ್ಯ, ಈಗ ನಮ್ಗಿದೆಲ್ಲ ಅಗತ್ಯ ಅಂತೀಯಾ? ನನಗೆ ಅಗತ್ಯ. ಅವಳಿಗೆ ಅಜಯ್ ಜೊತೆ 3 ನೈಟ್ಸ್ ಆಗ್ಬೇಕು. ಆಗ್ಲೇ ಆ ಶಾಪ ತಗೊಳ್ಳೋದು ಅಂತ ನೀನೇ ಹೇಳಿದ್ಯಲ್ಲ, ಅದಕ್ಕೆ ಮಾಮ್ ರಿಸ್ಕ್ ತಗೋಬೇಕು. ಬೇಕಾಗಿಲ್ಲ ಅಂತ ನಾನು ಹೇಳ್ತಿದ್ದೀನಿ. ನಮ್ಮ ಮೇಲೆ ಗಂಗಾಗೆ ಕೋಪ ಇದ್ರು ಜೈ ಹತ್ರ ಏನ್ ಹೇಳಿ 2 ರಾತ್ರಿನ ಪೋಸ್ಟ್ಪೋನ್ ಮಾಡ್ತಾಳೆ ಹೇಳು? ಜೈ ಕೇಳಲ್ವಲ್ಲ? ಜೈ ಕೇಳ್ತಾನೋ ಇಲ್ವೋ ಬಿಟ್ಬಿಡು ಮಾಮ್. ಆ ರೂಮಲ್ಲಿ ಏನಾಗುತ್ತೋ ನೀನ್ ಕೇಳಿ ನನಗೆ ಹೇಳ್ಬೇಕು. ಹಾಗಲ್ಲ. ನೀನೇನು ಮಾತಾಡ್ಬೇಡ ಮಾಮ್. ಈ 2 ನೈಟ್ಸ್ ಇಲ್ಲೇ ಇದ್ದು 2 ರಾತ್ರಿ ಮುಗಿಸಿ ಅವಳನ್ನ ಮನೆ ಕರ್ಕೊಂಡ್ ಬಾ. ದಟ್ಸ್ ಇಟ್. ಗುಡ್ ನೈಟ್. ಏನ್ ಗುಡ್ ನೈಟೋ ಏನೋ, ನಿನ್ ಡೌಟ್ಸಿಂದ ನಾನ್ ಸಾಯ್ತಿದ್ದೀನಿ. ಈಗ ಈ ಮೈಕ್ನ ಆ ರೂಮಲ್ಲಿ ಹೇಗ್ ಫಿಕ್ಸ್ ಮಾಡ್ಲಿ? ಏನ್ರಿ, ಆಫೀಸಿಂದ ಈಗಷ್ಟೇ ಬಂದ್ರಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ ಕಣ್ಮುಂದೆನೆ ಬಂದಲ್ಲ. ಏಯ್, ಏನು ಆ ಮಾತು? ಹೆಂಡತಿ ಅಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ರೆ ಬೈತಾ ಇದೆಯಲ್ಲ? ಮತ್ತಿನ್ನೇನಜ್ಜಿ, ನೀವೆಲ್ಲ ನೋಡ್ತಿದ್ದಾಗ್ಲೇ ಅಲ್ವಾ ನಾನು ಬಂದಿದ್ದು? ಹಾಗೆ ಕೇಳೋದು ಫಾರ್ಮಾಲಿಟಿನಪ್ಪ. ಹೌದು, ಈಗ್ಲೇ ಬಂದಿದ್ದು. ಓಕೆನಾ? ಅದೆಲ್ಲಿ? ಏನು ಅದೇ ರೀ. ಅದು ಅಂದ್ರೆ? ಮರ್ತ್ ಬಿಟ್ರಾ? ಏನು ಹೇಳು. ಅಂದ್ರೆ ನಿಮಗ್ ನೆನ್ಪಿಲ್ಲ ಅಂತಾಯ್ತು. ಮರ್ತು ಹೋಗಿದ್ದೀನಿ, ನೆನ್ಪಿಲ್ಲ ಹೇಳು. ಮಲ್ಗೆ ಹೂರಿ ತಗೊಂಡ್ ಬರ್ಲಿಲ್ವಾ? ಇಲ್ಲ. ಯಾಕೆ? ಯಾಕೆ ಅಂದ್ರೆ ಏನ್ ಹೇಳಿ? ಬೆಳಿಗ್ಗೆ ಕರೆಕ್ಟ್ ಆಗಿ ಹೇಳಿದ್ನಲ್ಲ, ಪದೇ ಪದೇ ಹೇಳಿದ್ದೆ. ನಾಳೆ ನೆನ್ಪಿಟ್ಕೊಂಡ್ ತರ್ತೀನಿ, ಓಕೆನಾ? ಅಂದ್ರೆ ಇವತ್ ತರಲ್ವಾ? ನೆನ್ಪಿರ್ಲಿಲ್ಲ. ನೆನ್ಪಿಲ್ವಾ? ಇಲ್ಲ ಪ್ರೀತಿ ಇಲ್ವಾ? ಹೌದೌದು, ಬೆಳಗ್ಗೆನೆ ಅಂದ್ಕೊಂಡೆ. ನಿಮ್ಗಾಗ್ಲೇ ನನ್ ಮೇಲೆ ಬೇಜಾರಾಗೋಯ್ತು. ನನ್ಗಿಂತ ನಿಮ್ಗೆ ಆಫೀಸೇ ಹೆಚ್ಚಾಗೋಯ್ತು ಅಷ್ಟೇ ಅಲ್ವಾ? ಏಯ್, ಯಾಕೆ ಹಾಗಳ್ತಿದ್ಯಾ? ನಾಳೆ ತರ್ತೀನಿ ಅಂತ ಹೇಳಿದ್ನಲ್ಲ. ಇವತ್ ಕೇಳಿದ್ರೆ ನಾಳೆ ತರ್ತೀರಾ? ಏನ್ ಅಜ್ಜಿ, ನಿಮ್ಗೆ ತಾತ ಕೂಡ ಹೀಗೆ ಮಾಡ್ತಿದ್ರಾ? ಇಲ್ಲ ಅಮ್ಮ, ನಾನ್ ಯಾವಾಗ ಮಲ್ಲಿಗೆ ಹೂ ಕೇಳಿದ್ರು ಇಲ್ಲ ಅಂದೇ ತರ್ತಾ ಇದ್ರು. ಕೇಳಿದ್ರ ನಿಮ್ ತಾತಂಗಿರೋ ಪ್ರೀತಿ ಕೂಡ ನಿಮಗಿಲ್ವಾ? ಅತ್ತೆ, ನೀವ್ ಹೇಳಿ, ಮಾವ ನಿಮ್ಗೆ ಮಲ್ಗೆ ಹೂ ತಂದ್ಕೊಡ್ಲಿಲ್ವಾ? ಅದು ನಮ್ಮಣ್ಣ ಯಾವಾಗ್ಲೂ ಬುಟ್ಟಿ ತುಂಬಾ ಮಲ್ಗೆ ಹೂ ತರ್ತಿದ್ರು. ಆದ್ರೆ ಇವ್ರಿಗಲ್ಲ, ನಮ್ ದೊಡ್ಡತ್ಗೆಗೆ. ಅದೆಲ್ಲ ಬಿಟ್ಬಿಡಿ. ಚಿಕ್ಕಮ್ಮ, ನೀವ್ ಹೇಳಿ, ಚಿಕ್ಕಪ್ಪ ನಿಮ್ಗೆ ಮಲ್ಗೆ ಹೂ ತರ್ತಿದ್ರಾ ಇಲ್ವಾ? ನನಗ್ ಪೌಡ್ರು ತರಕ್ಕೆ ಆಗಲ್ಲ. ಮಲ್ಗೆ ಹೂನ ಎಲ್ಲಿ ತರ್ತೀನಿ? ಯಾಕ್ ತರ್ಲಿಲ್ಲಮ್ಮ? 3 ಮೊಳ ಮಲ್ಗೆ ಹೂವು ದಿನಕ್ 3 ಸಲ ತರ್ತಾ ಇದ್ರು. ಕೆಲ್ಸ ಕಾರ್ಯ ಇಲ್ದವ್ರು ಎಷ್ಟ್ ಸಲ ಆದ್ರೂ ತರ್ತಾರೆ, ಎಷ್ಟ್ ಸಲ ಆದ್ರೂ ಮುಡ್ಕೋತಾರೆ. ಅಬ್ಬಾ, ನಿಮ್ ಜಗಳ ನಿಲ್ಲಿಸ್ತೀರಾ? ಏ ಜೈ, ನಿಮ್ ವಿಷಯದಲ್ಲಿ ನಮ್ಮನ್ನ ಯಾಕೆ ಇನ್ವಾಲ್ವ್ ಮಾಡ್ತೀರಾ? ಹೋಗಿ ಕೇಳ್ತಿರೋ ಮಲ್ಗೆ ಹೂ ತರಬಹುದಲ್ಲ? ತುಂಬಾ ಟಯರ್ಡ್ ಆಗಿದ್ದೀನಿ ಡ್ಯಾಡ್. ಮತ್ತೆ ಹೋಗಿ ಮಲ್ಗೆ ಹೂ ತರೋಷ್ಟು ಪೇಷನ್ಸ್ ಇಲ್ಲ. ಏನ್ರಿ ನೀವು? ಆ ಕಾಲದಲ್ಲಿ ಸತ್ಯಭಾಮ ಪಾರಿಜಾತದ ಹೂ ಕೇಳಿದ್ರೆ ಶ್ರೀಕೃಷ್ಣ ತಕ್ಷಣ ದೇವಲೋಕಕ್ಕೆ ಹೋಗಿ ತಂದ್ಕೊಟ್ರಂತೆ. ನೀವು ಮಾರ್ಕೆಟ್ ತನಕ ಹೋಗಿ ತರಲ್ವಾ? ಓಹೋ, ಹೂಗೋಸ್ಕರ ಗಂಡನ ಹೆಂಡತಿ ಕಾಡ್ಸೋದು ಆಗಿಂದಾನೇ ಇದೆ ಅಂತ ಆಯ್ತು. ನಾನ್ ಹೇಳಿರೋ ಕತೆ ಏನು, ನೀವ್ ತಗೊಂಡಿರೋ ನೀತಿ ಏನು? ಈಗೇನ್ ಮಾಡ್ಲಿ? ಮಲ್ಗೆ ಹೂ ತಗೊಂಡ್ ಬನ್ನಿ ಅಷ್ಟೇ. ಏನು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ನೀವೇ ಅಲ್ವಾ ನಡ್ಸು ಅಂದಿದ್ದು?
ನಡ್ಸಿದ್ರೆ ಒಂದು ಇಲ್ದಿದ್ರೆ ಇನ್ನೊಂದಾ? ಬೇಕು ಅಂತ ಸಿಕ್ಕಾಕ್ಸ್ತಿದ್ಯಾ? ಏಯ್, ಮಲ್ಗೆ ಹೂ ತಗೊಂಬಂದ್ರೆ ಏನೋ ಆ ಗುಸ್ಗುಸ? ಆ ಕೆಲ್ಸಕ್ಕೆ ಹೊರಟೆ ಡ್ಯಾಡ್. ಎಷ್ಟು ಮೊಳ ಬೇಕು ಅಂತ ಕೇಳ್ತಿದ್ದೆ. ಯಾರಾದ್ರೂ ಕೇಳ್ತರ್ತಾರ ಮಾವ? ಎಷ್ಟು ಪ್ರೀತಿ ಇದೆಯೋ ಅಷ್ಟು ಹೂ ತರ್ಬೇಕಪ್ಪ. ಆಹಾ, ಎಷ್ಟು ಪ್ರೀತಿ ಇದೆಯೋ ಅಷ್ಟು ಹೂ ತರ್ಬೇಕಾ? ತರ್ತೀನಿ.